ಕಳೆದ ವಾರವಷ್ಟೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದ ಕರ್ನಾಟಕದ ಯುವ ಸಂಸದ ಪತ್ನಿಯ ಜೊತೆ ಐಷಾರಾಮಿ ಕಾರ್ನಲ್ಲಿ ಬರೋದು ಬಿಟ್ಟು ಮಲೆನಾಡಿನ ಜೀವಾಳ ಖಾಸಗಿ ಬಸ್ನಲ್ಲಿ ಸುತ್ತಾಟ ನಡೆಸಿದ್ದಾರೆ. ಹಾಗಾದ್ರೆ ಆ ಸಂಸದ ಯಾರು, ಎಲ್ಲಿಗೆ ಬಂದಿದ್ರು, ಎಲ್ಲವನ್ನ ಹೇಳ್ತೀವಿ ಈ ಸ್ಟೋರಿ ನೋಡಿ. ಹೊರನಾಡಿನ ಅನ್ನಪೂರ್ಣೇಶ್ವರಿಯ ದರ್ಶನ ಪಡೆದ ತೇಜಸ್ವಿ ಸೂರ್ಯ ದಂಪತಿ. ಹೌದು, ಈಗಿನ ಕಾಲದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಆದ್ರೆ ಸಾಕು, ಅವರ ಕಾಲು ನೆಲದ ಮೇಲೆ ಇರಲ್ಲ, ಬರೀ ಕಾರಲ್ಲೇ ಓಡಾಟ. ಅಂತಹದ್ರಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ, ಯೂತ್ ಐಕಾನ್ ಸಂಸದ ತೇಜಸ್ವಿ ಸೂರ್ಯ ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ಹೊರನಾಡಿನ ಅನ್ನಪೂರ್ಣೇಶ್ವರಿ ದರ್ಶನ ಪಡೆಯಲು ಖಾಸಗಿ ಬಸ್ನಲ್ಲಿ ಬಂದಿದ್ದಾರೆ. ಹೌದು, ಸಂಸದ ತೇಜಸ್ವಿ ಸೂರ್ಯ ದಂಪತಿ ಜಿಲ್ಲೆಯ ಕಳಸ ಮತ್ತು ಹೊರನಾಡು ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿದ್ರು. ತೇಜಸ್ವಿ ಶಿವಶ್ರೀ ದಂಪತಿ ತಮ್ಮ ಕಾರನ್ನು ಬಿಟ್ಟು ಖಾಸಗಿ ಬಸ್ನಲ್ಲಿ ಕಳಸ ಹೊರನಾಡಿನ ಹಾವಿನಂತೆ ಹರಿಯುವ ರಸ್ತೆಗಳಲ್ಲಿ ಪ್ರಯಾಣಿಸಿ ಹಸಿರು ಪರ್ವತಗಳು ಮತ್ತು ಮಲೆನಾಡಿನ ಮೋಡಿ ಮಾಡುವ ವಾತಾವರಣವನ್ನು ಆನಂದಿಸಿದ್ರು. ಶನಿವಾರ ತೇಜಸ್ವಿ ದಂಪತಿ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು. ದೇವಾಲಯಕ್ಕೆ ಭೇಟಿ ನೀಡಿದ ನಂತರ ಅವರು ಬಸ್ಸಿನಲ್ಲಿ ಕಳಸ ತಾಲೂಕಿನ ಪ್ರಮುಖ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿದ್ರು. ತಮ್ಮ ಪ್ರವಾಸದ ಸಮಯದಲ್ಲಿ ತೇಜಸ್ವಿ ದಂಪತಿ ಸಾಮಾನ್ಯ ಜನರೊಂದಿಗೆ ಸಂವಹನ ನಡೆಸಿದ್ರು ಮತ್ತು ರಾಜಕೀಯ ನಾಯಕರು ಬಸ್ನಲ್ಲಿ ಪ್ರಯಾಣಿಸಿದ ಅಪರೂಪದ ಅನುಭವವು ಸ್ಥಳೀಯರಲ್ಲಿ ಕುತೂಹಲವನ್ನ ಹುಟ್ಟುಹಾಕಿದೆ. ಮಲೆನಾಡಿನ ತಂಪಾದ ವಾತಾವರಣದಲ್ಲಿ ಈ ಪ್ರವಾಸವು ದಂಪತಿಗೆ ಹೊಸ ಅನುಭವವನ್ನ ನೀಡಿದೆ. ತೇಜಸ್ವಿ ಸೂರ್ಯ ಅವರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯವರು. ಚಿಕ್ಕಮಗಳೂರಿನಲ್ಲಿ ಅವರ ಅಜ್ಜಿ ಮನೆ ಇದ್ದು ತರೀಕೆರೆಯಲ್ಲಿ ಅವರ ಸಂಬಂಧಿಕರ ಮನೆ ಕೂಡ ಇದೆ. ತೇಜಸ್ವಿ ಸೂರ್ಯ ತಮ್ಮ ಬಾಲ್ಯದ ದಿನಗಳನ್ನು ಚಿಕ್ಕಮಗಳೂರು ಹಾಗೂ ತರೀಕೆರೆಯಲ್ಲಿ ಕಳೆದಿದ್ದರು. ಇದೀಗ ಸಂಸದರಾದ ಬಳಿಕವೂ ಕೂಡ ಕುಟುಂಬದ ಸಭೆ ಸಮಾರಂಭಗಳಿಗೆ ಬಂದು ಹೋಗುತ್ತಾರೆ. ಒಟ್ಟಿನಲ್ಲಿ ಸಂಸದರ ಬಸ್ ಟ್ರಿಪ್ ಮಾತ್ರ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಇದ್ದು, ರಾಜಕೀಯ ನಾಯಕರು ಕೂಡ ಬಸ್ನಲ್ಲಿ ಪ್ರಯಾಣ ಮಾಡಿ ದರ್ಶನ ಪಡೆಯಬಹುದು ಎಂದು ಮಾದರಿಯಾಗಿದ್ದಾರೆ.